ಎಲ್ಲ SLC ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ. ನಿಮ್ಮ ಪರೀಕ್ಷಾ ಮೌಲ್ಯನಿರ್ಣಯ ಮಂಡಳಿಯಿಂದ ಫೈನಲ್ ಆಗಿ ರಿಸಲ್ಟ್ ಆದರೆ ಅನೌನ್ಸ್ ಮಾಡಿದ್ದಾರೆ. ಅಂದರೆ ರಿಸಲ್ಟ್ ಡೇಟನ್ನು ಅನೌನ್ಸ್ ಆದರೆ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ಫೈನಲ್ ಡೇಟು. ನಿಮ್ಮ ರಿಸಲ್ಟ್ಗೆ ಫೈನಲ್ ಡೇಟ್ ಆದರೆ ಬಂದಿದೆ. ಆದ್ದರಿಂದ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ. ಕಂಪ್ಲೀಟಾಗಿ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ ಹೇಳ್ತೀನಿ. ತಪ್ಪದೇ ಕೊನೆಯವರೆಗೆ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಎಜುಕೇಷನ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಆದ್ದರಿಂದ ಸ್ಕೋರಿಂಗ್ ಪ್ಯಾಕೇಜು, ಸ್ಪ್ಯಾಸಿಂಗ್ ಪ್ಯಾಕೇಜು ಎಲ್ಲ ಅಪ್ಡೇಟ್ಗಳು ಸಿಗ್ತಾ ಇರ್ತವೆ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದ ಸಬ್ಸ್ಕ್ರೈಬು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲೇದಾಗಿ ಬಂದುಬಿಟ್ಟು ತುಂಬ ದಿನ ಆಯಿತು ನೀವು ರಿಸಲ್ಟ್ಗೆ ವೇಟ್ ಮಾಡ್ತಾ ಇದ್ದೀರಿ. ಜಸ್ಟ್ ನಿಮ್ಮ ಇಲೆಕ್ಷನ್ ಕಾರಣದಿಂದ ಅಷ್ಟೇ ನಿಮ್ಮ ರಿಸಲ್ಟ್ ಡಿಲೇ ಆಗಿದೆ. ಈಗ ಕೊನೆಗೂ ನಿಮ್ಮ ರಿಸಲ್ಟ್ ಡೇಟ್ ಆದರೆ ಅನೌನ್ಸ್ ಮಾಡಿದ್ದಾರೆ. ನಿಮ್ಮ ರಿಸಲ್ಟ್ ಬಂದುಬಿಟ್ಟು ನಾಳೆ ಅಂದರೆ ಮೇ 9ಕ್ಕೆ ನಿಮ್ಮ ನಾಳೆ ರಿಸಲ್ಟ್ ಆದರೆ ಅನೌನ್ಸ್ ಆಗ್ತದೆ. ಸೊ ಮೇ 9 ನಾಳೆ ನಿಮ್ಮ ರಿಸಲ್ಟ್ ಬೆಳಗ್ಗೆ 10:30 ಗಂಟೆಗೆ ರಿಲೀಸ್ ಆದರೆ ಮಾಡ್ತಾರೆ. ಸೊ ಇದನ್ನು ಬಂದುಬಿಟ್ಟು ರಿಸಲ್ಟ್ ಬಂದುಬಿಟ್ಟು ನೀವು KResult.nic.in ಸರ್ಚ್ ಮಾಡ್ಬೋದು. ಫೈನಲಾಗಿ ನಾಳೆ ಮೇ 9 ನಿಮ್ಮ ರಿಸಲ್ಟ್ ಆದರೆ ಬರ್ತದೆ. ಇದು ಕನ್ಫರ್ಮ್ ಡೇಟು. ಈಗೆಲ್ಲ ನಾನು ನಿಮ್ಮ ರಿಸಲ್ಟ್ ಯಾವ ರೀತಿ ಚೆಕ್ ಮಾಡೋದು ಈಸಿ ಮೆಥಡಲ್ಲಿ ಎಲ್ಲರಿಗಿಂತ ಮೊದಲು ಹೇಗೆ ಚೆಕ್ ಮಾಡೋದು ಅಂತ ವಿಡಿಯೋ ಮಾಡಿದ್ದೀನಿ. ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ನ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಟ್ಕೊಳ್ಳಿ. ಟೆಲಿಗ್ರಾಮಲ್ಲಿ ಇದರ ಲಿಂಕ್ನ ಶೇರ್ ಮಾಡಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಮತ್ತು ರಿಸಲ್ಟ್ನ ಚೆಕ್ ಮಾಡಿ. ಆಲ್ ದ ಬೆಸ್ಟ್ ಎಲ್ಲರಿಗೂ. ನಿಮ್ಮ ರಿಸಲ್ಟ್ ಎಷ್ಟು ಆಯಿತು ಅಂತ ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ತಪ್ಪದೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.